ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷೇತ್ರೀಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಂಗೆ ತುಂಬ ಜನ ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇದ್ರು, ದೀಪೋಣ ಹೋಟೆಲ್ ಶೈಲಿಯ ಒಂದು ಗಟ್ಟಿ ಚಟ್ನಿ, ಎಸ್ಪೆಷಲಿ ನೀವು ಮನೆಗೆ ಏನಾದರೂ ಪಾರ್ಸಲ್ ತೊಗೊಂಬರ್ತೀರಲ್ಲ, ಮಸಾಲೆ ದೋಸೆ ಆಗಿರ್ಬೋದು, ಇಡ್ಲಿ ತೊಗೊಂಬಂದರೆ ಆ ಪಾರ್ಸಲ್ ಒಳಗಡೆ ಎಲೆ ಕೆಳಗಡೆ, ಬಾಳೆ ಎಲೆ ಕೆಳಗಡೆ ಗಟ್ಟಿಯಾಗಿ ಒಂದು ಚಟ್ನಿ ಮಾಡಿರ್ತಾರೆ. ಆ ಹೋಟೆಲ್ ಶೈಲಿಯ ಚಟ್ನಿನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡಿ, ಅದು ನಿಮ್ಮ ಶೈಲಿಯಲ್ಲಿ ಅಂತ ಹೇಳಿತ್ತು. ಆ ಒಂದು ಚಟ್ನಿನ ನಿಮ್ಮ ಮನೆಯಲ್ಲೇ ಸುಲಭವಾಗಿ ಎಲ್ಲ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಜೊತೆಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಹಾಗಾದರೆ ಮತ್ತಿನ್ಯಾವುದು ತಡ ಮಾಡಿದಿರಾ, ನಡೀರಿ ಈ ಒಂದು ವಿಡಿಯೋನ, ಅದುವೇ ಹೋಟೆಲ್ ಶೈಲಿಯ, ಅಪ್ಪಟ ಹೋಟೆಲ್ ಶೈಲಿಯ ಈ ಒಂದು ಗಟ್ಟಿ ಚಟ್ನಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡು. ನೋಡಿ ಮಿತ್ರರೆ, ಇದಕ್ಕೆ ಇಷ್ಟು ಸಾಮಗ್ರಿ ಬೇಕಾಗುತ್ತೆ. ಇದರಲ್ಲಿ ಮೊದಲದಾಗಿ ಕಾಯಿ ತುರಿ ಅಂತಕ್ಕಂಥದ್ದು ಇದೆ ಅಲ್ವಾ, ಇದನ್ನು ನಾನು ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ. ನೀವು ಬರೀ ತುರಿದಿರ್ತಕ್ಕಂಥದ್ದೇ ಅಲ್ಲ, ನೀವು ಕಟ್ ಸಹ ಮಾಡಿ ಇಟ್ಕೋಬೋದು. ಇದನ್ನು 1 ಕಪ್, ಈ ಪ್ರಮಾಣದಲ್ಲಿ 1 ಕಪ್ ತೊಗೊಂಡ್ರೆ ಇದರಲ್ಲಿ ಕರೆಕ್ಟಾಗಿ ಅರ್ಧದಷ್ಟು ಹುರಿಗಡಲೆ, ಕಡಲೆ ಪಪ್ಪು ಅಂತ ಕರಿತೀವಲ್ಲ, ಈ ಹುರಿಗಡಲೆ ಅಂತಕ್ಕಂಥದ್ದು ಎಕ್ಸಾಕ್ಟಾಗಿ ಇದರಲ್ಲಿ ಅರ್ಧದಷ್ಟು ಮಾತ್ರ ಇರಬೇಕು. ಈ ಅಳತೆ ಅಂತೂ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಹಾಗೆ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಶುಂಠಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹುಳಿಗೆ ಸ್ವಲ್ಪ ಹುಣಸೆ ಹಣ್ಣು, ಮತ್ತು ಇದು ಬಂದುಬಿಟ್ಟು ಬೆಳ್ಳುಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಇದು ಕಂಪ್ಲೀಟ್ ಆಪ್ಷನಲ್ ಸಹ ಇರುತ್ತೆ. ನೀವು ಬೇಡ ಅಂತ ಹೇಳಿದ್ರೆ ನೀವು ಕಂಪ್ಲೀಟಾಗಿ ಸ್ಕಿಪ್ ಸಹ ಮಾಡ್ಬೋದು. ನಿಮ್ಮ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನಕಾಯಿ, ನಿಮ್ಗೆ ಎಷ್ಟು ಹೀಟ್ ಬೇಕಾಗುತ್ತೋ ಅಷ್ಟು ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ನಾನು ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಇಲ್ಲಿ ಸ್ವಲ್ಪ ಸಾಸಿವೆ ಆ್ಯಂಡ್ ದೆನ್ ಕರಿಬೇವಿನ ಸೊಪ್ಪು. ನೋಡಿದ್ರಲ್ಲ, ಇಷ್ಟು ಇಂಗ್ರೀಡಿಯೆಂಟ್ಸು ಇದ್ದರೆ ನಮಗೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಈ ಒಂದು ಚಟ್ನಿಯನ್ನು ಮಾಡ್ಕೋಬೋದು. ಬಟ್ ಹೇಳ್ತಿದ್ದೀನಲ್ಲ, ಇದರಲ್ಲಿ ಅಳತೆಗಳಂದರೆ ತುಂಬ ಇಂಪಾರ್ಟೆಂಟ್. ಮೊದಲನೇದಾಗಿ ಏನಂತ ಹೇಳಿದ್ರೆ, ಕಾಯಿ, ನೀವು ಹಸಿ ಕಾಯಿ ಏನು ತೊಗೊಂಡಿದ್ದೀರಲ್ಲ, ಕಾಯಿ ಯಾವಾಗಲೂ ಸಹ ಫ್ರೆಶ್ ಆಗಿರ್ತಕ್ಕಂಥ, ಸ್ವಲ್ಪ ಬಲ್ತಿರ್ತಕ್ಕಂಥ ಕಾಯಿನ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಸ್ವೀಟ್ ಇದ್ರೂ ಕೂಡ ಇಟ್ಸ್ ವೆರಿ ಗುಡ್. ಬಲ್ತಿರ್ತಕ್ಕಂಥ ಕಾಯಿನ ನೀವು ಚೂಸ್ ಮಾಡ್ಕೊಳ್ಳಿ. ಎರಡನೇ ಮುಖ್ಯವಾದ ಒಂದು ಅಂಶ ಏನಂತ ಹೇಳಿದ್ರೆ, ನೀವು ಆ ಒಂದು ಕಾಯಿನ ಫ್ರಿಡ್ಜಲ್ಲಿ ಇಟ್ಟಿರ್ತಕ್ಕಂಥ ಕಾಯಿನ ಯೂಸ್ ಮಾಡೋ ಹಾಗಿಲ್ಲ. ಯಾಕಂದರೆ ಅರ್ಧ ಏನಾದರೂ ಹೋಳು ಮಿಕ್ಕಿದ್ರೆ ನಾವು ಫ್ರಿಡ್ಜಲ್ಲಿ ಇಟ್ಬಿಟ್ಟಿರ್ತೀವಿ. ಆ ಫ್ರಿಡ್ಜಲ್ಲಿ ಇರ್ತಕ್ಕಂಥ ಕಾಯಿನ ಚಟ್ನಿಗೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಫ್ರೆಶ್ ಆಗಿರ್ತಕ್ಕಂಥ, ಅದುವೇ ಸ್ವಲ್ಪ ಬಲ್ತಿರ್ತಕ್ಕಂಥ ಕಾಯಿನ ನೀವು ಯೂಸ್ ಮಾಡಿ. ಮೂರನೇ ಪಾಯಿಂಟ್ ಬಂದುಬಿಟ್ಟು, ನೀವು ಎಷ್ಟು ಕಾಯಿ ತೊಗೊಂಡಿದ್ದೀರಾ, ಕಾಯಿ ತುರಿ ಅಥವಾ ಕಟ್ ಮಾಡಿರ್ತಕ್ಕಂಥ ಕಾಯಿನ ನೀವು ತೊಗೊಂಡಿದ್ದೀರಾ, ಅದರಲ್ಲಿ ಎಕ್ಸಾಕ್ಟ್ ಅರ್ಧದಷ್ಟು ಹುರುಗಡಲೆಯನ್ನು ತೊಗೋಬೇಕು, ಅಥವಾ ಕಡಲೆ ಪಪ್ಪು ಅಂತ ಕರೀತಾರೆ. ಅದನ್ನು ಅರ್ಧದಷ್ಟು ಮಾತ್ರ ನೀವು ಇದರಲ್ಲಿ ಯೂಸ್ ಮಾಡ್ಕೋಬೇಕಾಗುತ್ತೆ. ಈ ಪ್ರಪೋರ್ಷನ್ನ ನೀವು ಅರ್ಥ ಮಾಡ್ತೀವಿ. ಒಂದು ಕಪ್ ನೀವು ಕಾಯಿ ತುರಿ ತೊಗೊಂಡ್ರೆ ಅರ್ಧ ಕಪ್ನಷ್ಟು ಮಾತ್ರ ಹುರಿಗಡ್ಲೆನ ತೊಗೋಬೇಕಾಗಿತ್ತು. ಈ ಪ್ರಪೋರ್ಷನಲ್ಲಿ ಮಾಡಿ. ನಿಮ್ಗೆ ಯಾವುದೇ ಕಾರಣಕ್ಕೂ ಇದು ಒಂದು ಚಟ್ನಿ ಅಂತಕ್ಕಂಥದ್ದು ಫೇಲ್ ಆಗೋ ಚಾನ್ಸೇ ಇಲ್ಲ. ಯಾವುದೇ ಹೋಟೆಲ್ಸ್ ಅವರಾಗಿರ್ಬೋದು, ರೆಸ್ಟೋರೆಂಟ್ಸ್ ಆಗಿರ್ಬೋದು, ಈ ಒಂದು ಸೀಕ್ರೆಟ್ನ ಬಿಟ್ಕೊಡೋದು ಏನಪ್ಪ ಅಂತ ಹೇಳಿದ್ರೆ, ನೀವು ಏನು ಹಸಿರು ಮೆಣಸಿನ್ಕಾಯಿ ತೊಗೊಳ್ತೀರಲ್ಲ, ಈ ಹಸಿರು ಮೆಣಸಿನ್ಕಾಯಿನ ಸ್ವಲ್ಪ ಹೊತ್ತು ಬಾಯ್ಲ್ ಮಾಡಿ, ಬಿಸಿ ನೀರಲ್ಲಿ, ಕುದೀತಾ ಇರ್ತಕ್ಕಂಥ ನೀರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬಾಯ್ಲ್ ಮಾಡೋದ್ರಿಂದ ಏನಾಗುತ್ತೆ, ಹಸಿರು ಮೆಣಸಿನ್ಕಾಯಿಯ ಒಂದು ಹಸಿ ವಾಸನೆ ಹೋಗುತ್ತೆ. ಜೊತೆಯಲ್ಲಿ ಹಸಿ ಮೆಣಸಿನ್ಕಾಯಿ ತಿನ್ನೋದ್ರಿಂದ ಯಾರ್ಯಾರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತಲ್ಲ, ಆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಂಪ್ಲೀಟಾಗಿ ಸಾಲ್ವ್ ಆಗುತ್ತೆ. ಗ್ಯಾಸ್ಟ್ರಿಕ್ ಆಗುವುದಿಲ್ಲ. ದಿಸ್ ಈಸ್ ದ ಬೆಸ್ಟ್ ವೇ ಟು ಯೂಸ್ ದ ಗ್ರೀನ್ ಚಿಲ್ಲೀಸ್. ಈ ಗ್ರೀನ್ ಚಿಲ್ಲೀಸ್ ಚೆನ್ನಾಗಿ ಬಾಯ್ಲ್ ಆದಮೇಲೆ ಅದನ್ನು ಕಂಪ್ಲೀಟಾಗಿ ತಣ್ಣಗಾದ ನಂತರವಷ್ಟೇ ನೀವು ಈ ಒಂದು ಚಟ್ನಿಯಲ್ಲಿ ನೀವು ಹಾಕೋಬೇಕು. ನೋಡ್ತೀರಲ್ಲ ಸ್ನೇಹಿತರೆ, ಈಗ ಈ ಮೆಣಸಿನ್ಕಾಯಿ ಅಂತಕ್ಕಂಥದ್ದು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಇದು ಕಂಪ್ಲೀಟಾಗಿ ಸಹ ತಣ್ಣಗೆ ಸಹ ಆಗಿದೆ. ಈ ಒಂದು ಪ್ರೋಸೆಸ್ ತುಂಬ ತುಂಬಾ ಇಂಪಾರ್ಟೆಂಟ್. ಇದಕ್ಕೆ ನಾನು ಮೊದಲನೇದಾಗಿ ಇಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಗ್ರೈಂಡರ್ ಇದ್ದರೆ ಗ್ರೈಂಡರಲ್ಲಿ ಮಾಡಿ, ಅದ್ಭುತವಾಗಿ ಬರುತ್ತೆ. ಬಟ್ ಎಲ್ಲರ ಮನೆಯಲ್ಲೂ ಗ್ರೈಂಡರ್ ಇರೋದಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ನಾನು ಈ ಒಂದು ಮಿಕ್ಸಿಯಲ್ಲಿ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಈ ಒಂದು ಕಾಯಿ ತುರಿಯನ್ನು ಇದರಲ್ಲಿ ಹಾಕೊಂಡ್ಬಿಡ್ತೇನೆ. ಈಗ ಹುರುಗಡ್ಲೆ ಎಕ್ಸಾಕ್ಟ್ ಅದರಲ್ಲಿ ಅರ್ಧದಷ್ಟು ಮಾತ್ರ ಹಾಕೋಬೇಕು. ಬೆಳ್ಳುಳ್ಳಿ ಎಸ್ಳುಗಳು, ಇದು ಕಂಪ್ಲೀಟ್ಲಿ ಆಪ್ಷನಲ್ ಇರುತ್ತೆ. ನೀವು ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು. ಶುಂಠಿ ಒಂದು ಸ್ಮಾಲ್ ಪೀಸ್, ಹುಣಸೆ ಹಣ್ಣು, ಕರಿಬೇವಿನ ಸೊಪ್ಪಿನ ದಳಗಳು, ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಈ ಒಂದು ಹಸಿರು ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಇದರಲ್ಲಿ ಹರಳುಪ್ಪನ್ನೇ ಯೂಸ್ ಮಾಡ್ತೀನಿ. ನೀವು ಸಹ ಆದರೆ ಆದಷ್ಟು ಹರಳುಪ್ಪನ್ನ ಯೂಸ್ ಮಾಡಿ. ಆದಷ್ಟು ಅಯೋಡೈಸ್ಡ್ ಸಾಲ್ಟನ್ನು ಅವಾಯ್ಡ್ ಮಾಡಿ. ಈಗ ಇದರಲ್ಲಿ ನನ್ನ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಆಗಿರ್ತಕ್ಕಂಥ ಈ ಒಂದು ಸ್ಮಾಲ್ ಪೀಸ್ ಆಫ್ ಬೆಲ್ಲ, ತುಂಬ ಸ್ವಲ್ಪ ಮಾತ್ರ ಹಾಕಬೇಕು. ಹಾಗೆ ಇನ್ನೊಂದು ಎರಡು ಏಲಕ್ಕಿ ಹಾಕಿದ್ದೀನೋ ಇಲ್ವೋ ಅನ್ನೋ ಟೇಸ್ಟ್ ಬರಬೇಕಷ್ಟೆ. 2 ಏಲಕ್ಕಿ, ಇದು ನನ್ನ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್. ಈಗ ಮಿತ್ರರೇ, ಇದನ್ನೆಲ್ಲ ಮಿಕ್ಸಿ ಜಾರಲ್ಲಿ ನಾನು ಈ ರೀತಿ ಫಿಕ್ಸ್ ಮಾಡ್ಕೊಳ್ತೇನೆ.
ಈಗ ಇದನ್ನು ನೀರನ್ನು ಹಾಕ್ದಿರಾ ಫಸ್ಟ್ ಇದನ್ನು ಸ್ವಲ್ಪ ಪೌಡರ್ ಥರ ಮಾಡ್ಕೊಳ್ಳೋಣ. ನೋಡಿ, ಇದನ್ನು ಯಾವಾಗಲೂ ಸಹ ಗಟ್ಟಿ ಚಟ್ನಿ ಮಾಡಬೇಕಂದ್ರೆ ಪಲ್ಸ್ ಮೋಡಲ್ಲಿ ಯೂಸ್ ಮಾಡಿ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಚಾರ ಏನಂತ ಹೇಳಿದ್ರೆ, ನೀವು ಯಾವುದೇ ಮಸಾಲೆ ತೊಗೊಳ್ಳಿ, ಯಾವುದೇ ಚಟ್ನಿ ತೊಗೊಳ್ಳಿ, ನೀವು ಅದನ್ನು ಅರಿತಾ ಇದ್ದೀರಾ, ಗ್ರೈಂಡ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಒನ್ ಆಫ್ ದ ಬೆಸ್ಟ್ ಮೆಥಡ್ ಈಸ್ ಗ್ರೈಂಡರಲ್ಲಿ ಅದನ್ನು ನೀವು ಅರಿತಕ್ಕಂಥದ್ದು. ಇಲ್ಲ ಅಂತ ಹೇಳಿದ್ರೆ ಹಳೆ ಕಾಲದ ಇರುತ್ತಲ್ಲ ರುಬ್ಬುಗುಂಡು, ಅದ್ರಲ್ಲಿ ಮಾಡಿದ್ರೆ ಬೆಟರು. ತುಂಬ ಜನಕ್ಕೆ ಅಷ್ಟು ಟೈಮ್ ಇರೋದಿಲ್ಲ, ಸೊ ಹಾಗಾಗಿ ಎಲ್ರಿಗೂ ಮಿಕ್ಸಿಯಲ್ಲಿ ಮಾಡ್ತೀರ. ಸೊ ಆ ಥರದ್ದೇ ಒಂದು ಆಫೆಕ್ಟ್ ನಿಮಗೆ ಬರಬೇಕು ಅಂತ ಹೇಳಿದ್ರೆ ಅದನ್ನ ಇದು ಮ್ಯಾಚ್ ಮಾಡಿ ಆ ಒಂದು ಗ್ರೈಂಡರ್ನ ಹಳೆ ಕಾಲದ ಒಂದು ರುಬ್ಬುಗುಂಡನ್ನ ಮ್ಯಾಚ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂದ್ಕೊಳ್ಳಿ. ಆದಷ್ಟು ನೀವು ಗ್ರೈಂಡರಲ್ಲಿ ಮಾಡಿ. ಸಪೋಸ್ ಇಲ್ಲ ಅಂತ ಹೇಳಿದ್ರೆ ನಾನು ಈ ಒಂದು ಟ್ರಿಕ್ಸ್ ಏನೇ ಕೊಡ್ತೀನಲ್ಲ ಅದನ್ನು ಫಾಲೋ ಮಾಡಿ. ಮೊದಲನೇದಾಗಿ ಅದನ್ನು ಪಲ್ಸ್ ಮೋಡಲ್ಲಿ ನೀವು ವರ್ಕ್ ಮಾಡಬೇಕಾಗುತ್ತೆ. ಸೆಕೆಂಡ್ ಒಂದು, ನೀವು ಮಿಕ್ಸಿಲಿ ಯಾವುದೇ ಒಂದು ಪದಾರ್ಥನ ನೀವು ಗ್ರೈಂಡ್ ಮಾಡೋಕ್ಕೆ ಶುರು ಮಾಡಿದ್ರೆ ಆ ಹೈ ಸ್ಪೀಡ್ ಲೆವೆಲ್ಸಲ್ಲಿ ಏನಾಗುತ್ತೆ, ಪದಾರ್ಥಗಳೆಲ್ಲ ಹೀಟ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಅದು ಹೀಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ನಾನು ತುಂಬ ಸತಿ ಹೇಳ್ತೀನಿ, ಚಿಲ್ಡ್ ವಾಟರ್, ಕಂಪ್ಲೀಟ್ಲಿ ಚಿಲ್ಡ್ ವಾಟರ್, ಐಸ್ ವಾಟರ್ನ ಅದರಲ್ಲಿ ಯೂಸ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಅದ್ರ ಜೊತೆಗೆ ಒಂದು 3-4 ಐಸ್ ಕ್ಯೂಬ್ಸನ್ನು ಸಹ ಹಾಕೊಳ್ಳಿ. ಅದ್ರದ್ದು ಒಂದು ಫ್ಲೇವರು, ಕಲ್ಲರು ಪ್ರತಿಯೊಂದು ಇಂಟ್ಯಾಕ್ಟ್ ಆಗುತ್ತೆ. ಅಷ್ಟೇ ಅದ್ಭುತವಾಗಿ ಒಂದು ಟೇಸ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ ಸ್ನೇಹಿತರೆ, ಈಗ ಇಷ್ಟು ಮಾತ್ರ ಒಂದು ಸ್ವಲ್ಪ ತರ್ತರಿಯಾಗಿ ಇದು ಪುಡಿ ಪುಡಿಯಾಗಿ ಬಂದಿದೆ. ಕಾಣಿಸ್ತಾ ಇದೆ ಅಲ್ವಾ? ಇಷ್ಟು ಮಾತ್ರ ನೋಡಿ, ಈ ಥರ ಪುಡಿ ಪುಡಿ ಆಗೋಕ್ಕಿಲ್ಲ. ಈಗ ನೀರು ಯಾವುದು ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ ಚಿಲ್ಡ್ ವಾಟರ್. ನೀವು ಫ್ರಿಜ್ಜಲ್ಲಿ ಇಟ್ಟಿರ್ತೀರಲ್ಲ, ಚಿಲ್ಡ್ ವಾಟರನ್ನು ಒಂದು ಸ್ವಲ್ಪ ಮಾತ್ರ ಉಪಯೋಗಿಸಿ, ಜಾಸ್ತಿ ನೀರನ್ನು ಹಾಕೋಬಾರ್ದು. ಇದನ್ನು ಸಹ ಅಷ್ಟೇ ಚಿಲ್ಡ್ ವಾಟರ್ ಹಾಕಿದ್ಮೇಲೆ ಮೆಲ್ಲಿಗೆ ಪಲ್ಸ್ ಮೋಡಲ್ಲಿ ಈ ರೀತಿ ಇವಾಗ ತೋರಿಸ್ತಿದ್ದೀನಲ್ಲ, ಈ ರೀತಿ ಇದರಲ್ಲಿ ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ. ಮಿಕ್ಸ್ ಮಾಡ್ತಾ ಇರಿ ಕಂಪ್ಲೀಟಾಗಿ, ಈ ಥರ ಮೇಲೆ ಕೆಳಗಡೆ ಹಿಂಗೆ ಮಾಡ್ತಾ ಇರಿ. ಇದಕ್ಕೆ ಇನ್ನು ಸ್ವಲ್ಪ ನೀರು ತಾಗುತ್ತೆ ಅಂದ್ಕೊಂಡಾಗ ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಈ ಸಂದರ್ಭದಲ್ಲಿ ಈ ಟೈಮಲ್ಲಿ ನಾವೇನು ಮಾಡಬೇಕಾಗುತ್ತೆ, ಈ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ. ಯಾಕಂದರೆ ಮಿಕ್ಸಿಂಗ್ ಆಗಿರ್ಬೋದು, ಗ್ರೈಂಡಿಂಗ್ ಆಗಿರ್ಬೋದು ಈಗ ಚೆನ್ನಾಗಿ ಈಸಿಯಾಗಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ, ಮತ್ತು ಫ್ಲೇವರು ಸಹ ಅಷ್ಟೇ ಆಪ್ಟಿಮಮ್ ಆಗಿ ರಿಲೀಸ್ ಆಗುತ್ತೆ. ಸೊ ಈಗ ಹಾಕಿದ್ದೀವಲ್ಲ, ನೀರು ಸಹ ಇನ್ನು ಸ್ವಲ್ಪ ಹಾಕಿದ್ವಿ. ಈಗ ಇದನ್ನು ರುಬ್ಬಕ್ಕೆ ಶುರು ಮಾಡೋಣ ಪಲ್ಸ್ ಮೋಡಲ್ಲಿ. ನೋಡಿ, ಚಟ್ನಿ ಅಂತಕ್ಕಂಥದ್ದು ಇಷ್ಟೇ ಗಟ್ಟಿ ಇರಬೇಕು. ಜಾಸ್ತಿ ನೀರಾಗಿ ಮಾಡಿಬಿಟ್ರೆ ಚಟ್ನಿಯ ಮಜಾ ಇರೋದಿಲ್ಲ. ನೋಡ್ತಿದ್ರಲ್ಲ ಯಾವ ರೀತಿ ಬರ್ತಾ ಇದೆ. ಇನ್ನೊಂದು, ಈ ಹೋಟೆಲ್ ಸ್ಟೈಲ್ ಚಟ್ನಿ ಮಾಡಬೇಕಂತ ಹೇಳಿದ್ರೆ ತುಂಬ ಸ್ಮೂತಾಗಿ ಇದನ್ನು ನೀವು ಗ್ರೈಂಡ್ ಮಾಡೋ ಹಾಗಿಲ್ಲ, ಇದನ್ನು ಸ್ವಲ್ಪ ತರ್ತರಿಯಾಗಿ ಇಡಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಈ ಒಂದು ಟೆಕ್ಸ್ಚರ್ನ ನೀವು ನೆನ್ಪಿಟ್ಕೋಬೇಕು. ನೋಡ್ತಿದ್ರಲ್ಲ, ಇಷ್ಟು ತರತರಿಯಾಗಿ ಇರಬೇಕಾಗತ್ತೆ. ಜಾಸ್ತಿ ಸ್ಮೂತ್ ಅಂತೂ ಮಾಡೋಕ್ಕೆ ಹೋಗ್ಬಿಡಿ. ಈಗ ನೋಡಿ ಇಷ್ಟೇ, ಇದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಈ ಒಂದು ಕಾಯಿ ಚಟ್ನಿ ಅಂತಕ್ಕಂಥದ್ದು ರೆಡಿ ಆಗಿದೆ. ಸೊ ಇದಕ್ಕೆ ಈಗ ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಒಗ್ಗರಣೆನ ಯಾವ ರೀತಿ ಮಾಡಬೇಕು ಅಂತ ನೀವು ನೋಡ್ತಾ ಸ್ನೇಹಿತರೆ. ಈಗ ಈ ಒಗ್ಗರಣೆಗೆ ಸಿಂಪಲ್ ಆಗಿ ಒಂದು ಒಗ್ಗರಣೆ ಮಾಡೋಣ. ಇದಕ್ಕೆ ಈ ಥರ ಒಂದು ಒಗ್ಗರಣೆ ಆಗ್ತಕ್ಕಂಥ ಒಂದು ಬಾಣಲೆ ಅಂತ ತೊಗೊಂಡಿದ್ದೀನಿ. ಇದರಲ್ಲಿ ಎಣ್ಣೆ ಜಸ್ಟ್ ಒಂದೇ ಒಂದು ಸ್ಪೂನ್ ಆಗಿದ್ರೆ ಸಾಕಾಗುತ್ತೆ. ಎಣ್ಣೆ ಜಾಸ್ತಿ ಹಾಕೋಬೇಡಿ. ಎಣ್ಣೆ ಸ್ವಲ್ಪ ಕ್ಲೀನಾಗಿ ಚಂದ ಬಿಸಿ ಆಗಲಿಕ್ಕೆ ಬಿಡುವ. ನೋಡಿ ಮಿತ್ರರೇ, ಎಣ್ಣೆ ಚಂದ ಬಿಸಿಯಾಗಿದೆಲ್ಲ, ಈ ಸಂದರ್ಭದಲ್ಲಿ ಈ ಒಂದು ಸಾಸಿವೆ ಏನಿದೆ, ಈ ಸಾಸಿವೆನ ಹಾಕೊಳ್ಳಿ. ನೋಡಿ, ಸಾಸಿವೆ ಚಂದ ಚಿಟಪತ್ ಅಂತ ಇದೆ. ಈಗ ಈ ಕರಿಬೇವಿನ ಸೊಪ್ಪನ್ನ ಒಂದು ಹೆಸರನ್ನ ಹಾಕೊಳ್ತೀನಿ. ಇಷ್ಟೇ ಒಗ್ಗರಣೆ, ಎಕ್ಸ್ಟ್ರಾರ್ಡಿನರಿ ಏನೂ ಇಲ್ಲ. ಇಷ್ಟೇ ಸಿಂಪಲ್ ಆಗಿಡಿ. ಮ್ಯಾಕ್ಸ್ ಎಷ್ಟು ಸಿಂಪಲ್ ಇರುತ್ತೋ ಅಷ್ಟು ಪರ್ಫೆಕ್ಟು. ಫ್ಲೇಮನ್ನು ಆಫ್ ಮಾಡ್ಕೊಳ್ತೇನೆ. ಈಗ ಈ ಒಗ್ಗರಣೆಯನ್ನೆಲ್ಲ ಈ ಒಂದು ಚಟ್ನಿ ಮೇಲೆ ಈ ರೀತಿ ಹಾಕೊಳ್ಳೋದು. ಇಷ್ಟಪ್ಪ, ಹೋಟೆಲ್ ಶೈಲಿಯ ಒಂದು ಗಟ್ಟಿ ಚಟ್ನಿ ಅಂತಕ್ಕಂಥದ್ದು ರೆಡಿ ಆಗಿದೆ. ನೋಡಿ ಏನು ಪರ್ಫೆಕ್ಟ್ ಆಗಿ ಬಂದಿದೆ ಅಂದ್ಬಿಟ್ಟು, ಆ ಟೆಕ್ಸ್ಚರ್ ನೋಡಿ ಏನು ಕ್ಲಾಸ್ ಆಗಿ ಬಂದಿದೆ ಅಂದ್ಬಿಟ್ಟು ನೋಡ್ತಿದ್ದೀರಲ್ವಾ ಯಾವ ಮಟ್ಟಕ್ಕಿದೆ ಅಂದ್ಬಿಟ್ಟು. ನೀವು ಹೋಟೆಲಲ್ಲಿ ಏನು ಮಾಡ್ತೀರಾ, ಅಪ್ಪಟ ಹೋಟೆಲ್ ಶೈಲಿಯ ಈ ಒಂದು ಚಟ್ನಿ ಮನೆಯಲ್ಲೇ ನೀವು ಮಾಡ್ಕೋಬೋದು. ನಾನು ಹೇಳಿರ್ತಕ್ಕಂಥ ಕೆಲವು ಇಂಪಾರ್ಟೆಂಟ್ ರೂಲ್ಸ್ ಮತ್ತು ನಾನು ಹೇಳಿರ್ತಕ್ಕಂಥ ವಿಧಾನನ ನೀವು ಫಾಲೋ ಮಾಡಿದ್ರೆ ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟು ಸುಲಭ ಈ ಒಂದು ಹೋಟೆಲ್ ಶೈಲಿಯ ಒಂದು ಗಟ್ಟಿ ಚಟ್ನಿ ಮಾಡ್ತಕ್ಕಂಥದ್ದು. ನೋಡ್ತಿದ್ರಲ್ಲ ಎಷ್ಟು ಅದ್ಭುತವಾಗಿ ಬಂದಿದೆ ಅಂದ್ಬಿಟ್ಟು. ನಾನು ಹೇಳಿರ್ತಕ್ಕಂಥ ಪ್ರತಿಯೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನೀವು ಫಾಲೋ ಮಾಡಿ ಖಂಡಿತ ನಿಮಗೆ ಒಂದು ಅದ್ಭುತವಾದ ಚಟ್ನಿ ಬರೋದಂತೂ ಗ್ಯಾರಂಟಿ. ಇದನ್ನು ಇಡ್ಲಿ, ದೋಸೆ, ಚಪಾತಿ, ಪರೋಟ ನೀವು ಏನೇಂದ್ರಲ್ಲಿ ತಿನ್ಬೋದು, ಎಲ್ಲ ಜೊತೆನೂ ಮಜಾ ಮಾಡಿ. ಅಲ್ಟಿಮೇಟ್ ಆಗಿರುತ್ತೆ. ತುಂಬ ಅಂದರೆ ತುಂಬ ಈಸಿ.
ನೀವು ಕೇಳೋದಕ್ಕೆ ಈ ಒಂದು ರೆಸಿಪಿನ ಹೇಳ್ಕೊಟ್ಟಿದ್ದೀನಿ. ನಿಮ್ಗಿನ್ನ ಯಾವ ರೆಸಿಪೀಸ್ ಬೇಕೋ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ನಾನು ಖಂಡಿತ ನನ್ನ ಕೈಲಾದಷ್ಟು ನಾನು ಅದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ತುಂಬ ಜನ ನನಗೆ ಇನ್ಸ್ಟಾಗ್ರಾಮ್ಸಲ್ಲೂ ಸಹ DM ಮಾಡ್ತಿದ್ದಾರೆ. ನಾನು ಅವ್ರಿಗೆ ನೀವು ಯಾರು ನನ್ನ ಇನ್ಸ್ಟಾಗ್ರಾಮಿಗೆ ಫಾಲೋ ಮಾಡ್ತಿದ್ದಾರಲ್ಲ ಅಪ್ಡೇಟ್ಸ್ ಅಂತ ನಾನು ಕೊಡ್ತಾನೆ ಇರ್ತೀನಿ. ನೆಕ್ಸ್ಟ್ ಯಾವುದು ನಿಮ್ಮ ರಿಕ್ವೆಸ್ಟನ್ನು ಸಹ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಕೇಳ್ಬೋದು. ನಾನು 100% ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತಾ ಇರ್ತೀನಿ. ಹಾಗಾದರೆ ನನಗೆ ಅನ್ಸುತ್ತೆ ನಿಮಗೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.